ಹಲೋ ಸ್ನೇಹಿತರೆ, ನಾವು ಏನಪ್ಪ ಅಂತಂದರೆ ಸೈನ್ಸ್ ಪ್ರಶ್ನೆಗಳನ್ನ ಚಾಪ್ಟರ್ ವೈಸ್ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀವಿ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಪ್ರತಿಫಲನ, ರಿಫ್ಲೆಕ್ಷನ್ ಅಂತ ಕರಿತೀವಿ ಕನ್ನಡದಲ್ಲಿ. ಪ್ರತಿಫಲನ ಅಂತ ಕರಿತೀವಿ. ಪ್ರತಿಫಲನ ಅಥವಾ ರಿಫ್ಲೆಕ್ಷನ್, ಇದರ ಮೇಲೆ ಇಲ್ಲಿವರೆಗೂ ಕೇಳಿರ್ತಕ್ಕಂಥ ಎಲ್ಲ ಒಂದು ಕ್ವಶನ್ಗಳು ಮತ್ತು ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಇದು ಪಾರ್ಟ್ಸ್ 9 ಆಗುತ್ತೆ ಸ್ನೇಹಿತರೆ. ಪಾರ್ಟ್ 9. ಆಲ್ರೆಡಿ ನಾವು ಪಾರ್ಟ್ 8ವರೆಗೂ ಡಿಸ್ಕಸ್ ಮಾಡಿದ್ದೀವಿ. ಇದು ಪಾರ್ಟ್ 9 ಆಗುತ್ತೆ. ಪಾರ್ಟ್ 9 ವಿಡಿಯೋ ಆಗುತ್ತೆ. ಇದನ್ನು ನೋಡಿಕೊಂಡು, ಹೊಸ ಬಂದಿರೋರು ಇದು ನೋಡಿಕೊಂಡು ಹಿಂದಿನ ಪ್ರಶ್ನೆಗಳನ್ನು ನೋಡ್ಕೊಳ್ರಿ. ತುಂಬ ಇಂಪಾರ್ಟೆಂಟ್ ಮತ್ತು ರಿಪೀಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಸ್ನೇಹಿತರೆ ಪ್ರಶ್ನೆಗಳು. ಎಲ್ಲ ಎಕ್ಸಾಮ್ಗಳಿಗೂ ಉಪಯುಕ್ತವಾಗಿರ್ತವೆ. ಅದಕ್ಕೋಸ್ಕರ ನೋಡ್ತಾ ಇರಿ. ಜಾಸ್ತಿ ಸಮಯ ವೇಸ್ಟ್ ಮಾಡೋದು ಬೇಡ. ಸೆಷನನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಪ್ರಶ್ನೆ ಏನಿದೆ ನೋಡಿ, ಅಪಾರದರ್ಶಕವಾದ ಅಂತ ಕೇಳಿದ್ದಾರೆ. ಅಪಾರದರ್ಶಕವಾದ ಒಂದು ಕಾಗದದ ಹಾಳೆಯು ನಮಗೆ ಕೆಂಪಾಗಿ ಕಾಣಲು ಕಾರಣವೇನೆಂದರೆ ಅಂತ ಕೇಳಿದ್ದಾರೆ. SDA 2019ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಯಾವುದೇ ಒಂದು ಹಾಳೆ ಇದೆ ಅಂದ್ಕೊಡ್ರಿ. ಹಾಳೆ ಇದೆ, ಇದು ಅಪಾರದರ್ಶಕವಾಗಿದೆ ಅಂದರೆ ಲೈಟ್ ಇದರಿಂದ ಪಾಸ್ ಆಗಂಗಿಲ್ಲ. ಒಳ್ಳೆ ರಿಫ್ಲೆಕ್ಟ್ ಆಗಿ ಬರುತ್ತೆ. ಈ ರೀತಿಯಾಗಿ ರಿಫ್ಲೆಕ್ಟ್ ಆಗಿ ಹೋಗುತ್ತೆ. ಲೈಟ್ ಇದ್ರ ಮೇಲೆ ಬಿದ್ದಿದ್ದು ರಿಫ್ಲೆಕ್ಟ್ ಆಗುತ್ತೆ. ಈ ಒಂದು ಅಪಾರದರ್ಶಕವಾದ ಹಾಳೆ ನಮಗೆ ರೆಡ್ ಆಗಿ ಕಾಣ್ತಾ ಇದೆ ಅಂತ ಅಂದರೆ ಇದರ ಅರ್ಥ ಏನಪ್ಪಾ ಅಂತಂದರೆ ಅದು ಕೆಂಪು ಬಣ್ಣವನ್ನು ರಿಫ್ಲೆಕ್ಟ್ ಮಾಡ್ತಾ ಇದೆ ಅಥವಾ ಕೆಂಪು ಬಣ್ಣವನ್ನು ಪ್ರತಿಫಲಿಸುತ್ತಿದೆ ಅಂತ ಆನ್ಸರ್ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಇದು SDA 2019ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಈ ರೀತಿಯಾಗಿ ಈ ರಿಫ್ಲೆಕ್ಷನ್ ಮೇಲೆ ಎಲ್ಲ ಒಂದು ಇದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೆಕೆಂಡ್ ಪ್ರಶ್ನೆ ಏನಿದೆ ನೋಡ್ರಿ, ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ಇದು ಕರ್ನಾಟಕ TET 2021ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ರಿಫ್ಲೆಕ್ಷನ್ ಆಫ್ ಲೈಟ್ಗೆ ಸಂಬಂಧಪಟ್ಟಿರ್ತಕ್ಕಂತೆ ಯಾವುದು ಸರಿಯಾಗಿದೆ ಇಲ್ಲಿ ಅಂತ ಕೇಳಿದ್ದಾರೆ. ಮೊದಲನೇದು ಏನು ಹೇಳುತ್ತೆ, ಪತನ ಬೆಳಕಿಗಿಂತ ಪ್ರತಿಫಲಿತ ಬೆಳಕು ಹೆಚ್ಚು ಪ್ರಕಾಶಮಾನವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಯಾಕಪ್ಪ ಅಂದರೆ ಪತನ ಬೆಳಕು ಅಂದರೆ ಇನ್ಸಿಡೆಂಟ್ ಲೈನ್. ಈ ರೀತಿಗೆ ಒಂದು ಮೀಡಿಯಮ್ ಇದೆ ಅಂದ್ಕೊಡ್ರಿ. ಈ ರೀತಿಗೆ ಮಿರರ್ ಇದೆ ಇಲ್ಲಿ. ಇದು ಬೇಸು, ಇದು ಮಿರರು. ಇಲ್ಲಿ ಏನಾದ್ರು ಲೈಟ್ ಬಿದ್ದರೆ ಇದು ರಿಫ್ಲೆಕ್ಟ್ ಆಗುತ್ತೆ. ರಿಫ್ಲೆಕ್ಟ್ ಆಗಿ ಈ ರೀತಿಯಾಗಿ ಹೋಗುತ್ತೆ. ಇದೇ ಮಿರರ್, ಇದು ಮಿರರ್ ಅಂದ್ಕೊಡ್ರಿ. ಇಲ್ಲಿ ಲೈಟ್ ಬಿದ್ದರೆ ಈ ರೀತಿಯಾಗಿ ರಿಫ್ಲೆಕ್ಟ್ ಆಗುತ್ತೆ. ಇದು ರಿಫ್ಲೆಕ್ಟೆಡ್ ಲೈನ್, ಇದು ಬಂದು ತಲುಪಿರ್ತಕ್ಕಂಥ ಲೈಟ್. ಇಲ್ಲಿ ಮೀಡಿಯಮ್ ಇರುತ್ತೆ. ಇಲ್ಲಿ ನೋಡ್ರಿ, ಈ ರೀತಿಯಾಗಿ ಲೈಟ್ ರಿಫ್ಲೆಕ್ಟ್ ಆಗುತ್ತೆ. ಈ ಬೆಳಕಿಗಿಂತ ಈ ಬೆಳಕು ಏನಂತ ಕೊಟ್ಟಿದ್ದಾರೆ, ಹೆಚ್ಚು ಪ್ರಕಾಶಮಾನವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗುತ್ತೆ. ಎರಡೂ ಬೆಳಕು ಈಕ್ವಲ್ ಆಗಿರುತ್ತೆ. ಇನ್ನು ಪ್ರತಿಫಲಕ ಬೆಳಕು 7 ಬಣ್ಣಗಳಾಗಿ ವಿಭಜನೆ ಹೊಂದುತ್ತೆ. ರಿಫ್ಲೆಕ್ಷನ್ ಆದಾಗ ಪ್ರತಿಫಲಿತ ಬೆಳಕು 7 ಬಣ್ಣವಾಗಿ ರಿಫ್ಲೆಕ್ಷನ್ ಆಗಿ ಹೊಂದಂಗಿಲ್ಲ ಸ್ನೇಹಿತರೆ. ಸೇಮ್ ಹೆಂಗೆ ರಿಫ್ಲೆಕ್ಟ್ ಆಗಿರುತ್ತೋ ಅದೇ ರೀತಿಯಾಗಿ ಬರುತ್ತೆ. ಇನ್ಸಿಡೆಂಟ್ ಮತ್ತು ರಿಫ್ಲೆಕ್ಷನ್ ಎರಡು ಸೇಮ್ ಆಗಿರುತ್ತೆ. ಇದು ಇಲ್ಲಿ ಆನ್ಸರ್ ಆಗಲ್ಲ. ಇನ್ನು ಪತನ ಕೋಣವು ಪ್ರತಿಫಲನ ಕೋಣಕ್ಕೆ ಸಮನಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗುತ್ತೆ. ಪತನ ಕೋಣ ಇನ್ನೊಂದು ಸ್ವಲ್ಪ ನೋಡ್ರಿ. ಇಲ್ಲಿ ನೋಡ್ರಿ, ಇದು ಒಂದು ಮೀಡಿಯಮ್ ಮಿರರ್ ಅಂದ್ಕೊಡ್ರಿ. ಈ ರೀತಿಯಾಗಿ ಲೈಟ್ ಬಿದ್ದಿದೆ, ಈ ರೀತಿಯಾಗಿ ಹೋಗಿದೆ. ಇಲ್ಲಿ ಒಂದು ಇದಿರುತ್ತೆ ಮೀಡಿಯೇಟರ್. ಇದಕ್ಕೆ ಆ್ಯಂಗಲ್, ಇದು ಮೀಡಿಯಮ್ ಅಂತ ಕರಿತಾರೆ. ಪತನ ಕೋಣ ಅಥವಾ ಇನ್ಸಿಡೆಂಟ್ ಕೋಣ ಅಂತ ಕರಿತೇವೆ. ಇಂಗ್ಲೀಷ್ ಇನ್ಸಿಡೆಂಟ್ ಆ್ಯಂಗಲ್ ಮತ್ತು ಈ ರಿಫ್ಲೆಕ್ಟೆಡ್ ಆ್ಯಂಗಲ್, ಇದು ರಿಫ್ಲೆಕ್ಟ್ ಆಗಿರ್ತಕ್ಕಂಥ ಆ್ಯಂಗಲ್. ಈ ಎರಡು ಆ್ಯಂಗಲ್ಗಳು ಈಕ್ವಲ್ ಆಗಿರ್ತವೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗುತ್ತೆ. ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ಅಂದರೆ ಇನ್ಸಿಡೆಂಟ್ಸ್ ಆ್ಯಂಗಲ್ ಈಸ್ ಈಕ್ವಲ್ ಟು ರಿಫ್ಲೆಕ್ಟೆಡ್ ಆ್ಯಂಗಲ್ ಅಂತ ಆಗೋದು ಕರೆಕ್ಟ್ ಆಗುತ್ತೆ. ಇನ್ನು ಪ್ರತಿಫಲಿತ ಬೆಳಕು ಲಂಬದ ಕಡೆಗೆ ಬಾಗುತ್ತದೆ, ಇಲ್ಲ, ಇದು ತಪ್ಪಾಗುತ್ತೆ. ಸಿ ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೋಡ್ರಿ ಕ್ವಶನ್ಗಳು ಸ್ವಲ್ಪ ಟಫ್ ಅನಿಸ್ಬೋದು ಸ್ನೇಹಿತರೆ. ಯಾಕಪ್ಪ ಅಂತಂದರೆ ಸೈನ್ಸ್ ಪ್ರಶ್ನೆಗಳು ಕನ್ನಡ ಮೀಡಿಯಂ ಹುಡುಗರಿಗೆ ತುಂಬ ಟಫ್ ಅನಿಸ್ತವೆ. ಇಂಗ್ಲೀಷ್ ಮೀಡಿಯಂ ಹುಡುಗರಿಗೆ ಈಸಿ ಅನ್ನಿಸ್ತವೆ. ಏನಪ್ಪ ಅಂತಂದರೆ ನೀವು ಇದು ಕಂಪಲ್ಸರಿ ಸಬ್ಜೆಕ್ಟ್ ಆಗಿರೋದ್ರಿಂದ ಸ್ವಲ್ಪ ಟಫ್ ಅನಿಸಿದ್ರು ಒಂದು ಸ್ವಲ್ಪ ಗಮನ ಜಾಸ್ತಿ ವಹಿಸಿ ಅರ್ಥ ಮಾಡ್ಕೊಳ್ಳೋದನ್ನು ಕಲಿತ್ಕೊಳ್ರಿ ಸ್ನೇಹಿತರೆ. ಪ್ರಶ್ನೆಗಳು ತುಂಬ ಬರ್ತಾ ಇದ್ದಾವೆ. ಆಲ್ರೆಡಿ ಭಾಳಷ್ಟು ಎಕ್ಸಾಮ್ದಲ್ಲಿ ನೀವು ನೋಡಿದ್ದೀರಿ. ಇದು JE ಜೂನಿಯರ್ ಇಂಜಿನಿಯರ್ 2017ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ನೋಡ್ರಿ, ಪಾರದರ್ಶಕ ಪೆರಿಸ್ಕೋಪ್ಗಳಲ್ಲಿ, ಅಂದರೆ ಪೆರಿಸ್ಕೋಪನ್ನು ನೋಡಿದ್ದೀರಿ. ಪೆರಿಸ್ಕೋಪ್ನಲ್ಲಿ ಈ ಕೆಳಗಿನ ಯಾವ ಬೆಳಕಿನ ವಿದ್ಯಮಾನವು ಉಂಟಾಗುತ್ತದೆ ಅಂತ ಕೇಳಿದ್ದಾರೆ. ಪೆರಿಸ್ಕೋಪ್ ಅಂದರೆ ಯಾವ ರೀತಿಯಾಗಿರುತ್ತೆ? ಪೆರಿಸ್ಕೋಪ್ ಅಂದರೆ ಈ ರೀತಿಯಾಗಿರುತ್ತೆ. ಪೆರಿಸ್ಕೋಪ್ ಇಲ್ಲಿ ಮಿರರ್ ಇರುತ್ತೆ. ಇಲ್ಲಿರ್ತಕ್ಕಂಥ ಇಮೇಜ್ ಯಾವುದೇ ಒಬ್ಬ ವ್ಯಕ್ತಿ ಇಲ್ಲಿ ನಿಂತಿದ್ರೆ ನಾವು ಇಲ್ಲಿಂದ ನೋಡಿದ್ರು ಕೂಡ ಕಾಣಿಸುತ್ತೆ. ನಾವು ಇಲ್ಲಿಂದ ನೋಡಿದ್ರು ಕಾಣಿಸುತ್ತೆ. ಯಾಕೆಂತಂದರೆ ಇಲ್ಲೊಂದು ಮಿರರ್ ಇರುತ್ತೆ, ಇಲ್ಲೊಂದು ಮಿರರ್ ಇರುತ್ತೆ. ಲೈಟ್ ಇದೆಯಲ್ಲ, ಇಲ್ಲಿ ರಿಫ್ಲೆಕ್ಟ್ ಆಗಿ ಅದು ಬಂದು ಇಲ್ಲಿ ರಿಫ್ಲೆಕ್ಟ್ ಆಗಿ ವಾಪಸ್ ನಮಗೆ ಇಲ್ಲಿ ಕಾಣಿಸುತ್ತೆ. ಈ ಮಿರರ್ನಲ್ಲಿ ನಮಗೆ ಕಾಣಿಸುತ್ತೆ. ಅದಕ್ಕೇನಂತಾರೆ ಪೆರಿಸ್ಕೋಪ್ ಅಂತ ಕರೀತಾರೆ. ಅಂದರೆ ಇವು ಹಡಗು ಮತ್ತು ಸಮುದ್ರದಲ್ಲಿ ಯೂಸ್ ಮಾಡ್ತಕ್ಕಂಥ ಅಂದರೆ ಎತ್ತರದ ಕಾಣದೇ ಇರತಕ್ಕಂಥ ಇದನ್ನು ಕೂಡ ಇಮೇಜನ್ನು ಕೂಡ ನೋಡ್ಬೋದು ಈ ರೀತಿಯಾಗಿ ಪೆರಿಸ್ಕೋಪನ್ನು ಬಳಸಿ. ಅದು ಏನಾಗುತ್ತೆ, ಈ ಯಾವ ಆಧಾರದ ಮೇಲೆ ಇದು ವರ್ಕ್ ಆಗುತ್ತೆ ಅಂತ ಕೇಳಿದ್ದಾರೆ. ಇದು ಯಾವ ಆಧಾರ ಅಂತಂದರೆ ಪ್ರತಿಫಲನ. ರಿಫ್ಲೆಕ್ಟ್ ಆಗುತ್ತೆ, ಪ್ರತಿಫಲನ ಇಲ್ಲಾಗುತ್ತೆ. ಪ್ರತಿಫಲನ ಸರಿಯಾಗಿದೆ. ಚದುರುವಿಕೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗುತ್ತೆ ಸ್ನೇಹಿತರೆ. ಚದುರುವಿಕೆ ಆಗಂಗಿಲ್ಲ, ಲೈಟ್ ಚದುರುವಿಕೆ ಆಗಂಗಿಲ್ಲ. ಬಿ ತಪ್ಪಾಗುತ್ತೆ.
ವಕ್ರೀಭವನ ಅಂತ ಕೊಟ್ಟಿದ್ದಾರೆ, ಇದು ಕೂಡ ಆಗುತ್ತೆ. ಸೊ ಲೈಟ್ ಇಲ್ಲಿ ವಕ್ರೀಭವನಗೊಳ್ಳುತ್ತೆ. ಸೊ ಇದು ಕೂಡ ಆಗುತ್ತೆ ಆಪ್ಷನ್ ಸಿ. ಮತ್ತು ವಿವರ್ತನೆ ಆಗಂಗಿಲ್ಲ ಸ್ನೇಹಿತರೆ. ಸೊ ವಿವರ್ತನೆ ತಪ್ಪು. ಬಟ್ ಎ ಮತ್ತು ಸಿ ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗ್ತವೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಸೂರ್ಯನಿಂದ ಸ್ವೀಕರಿಸಲಾದ ಮಟ್ಟಕ್ಕೆ ಪ್ರತಿಬಿಂಬ ರೇಡಿಯೋ ವಿಕಿರಣ ಪ್ರಮಾಣವನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳ್ತಾರೆ. ಅಂದರೆ ಏನಪ್ಪ ಅಂದರೆ ಯಾವುದೇ ಒಂದು ಬೆಳಕು ಬಿದ್ದ ತಕ್ಷಣ ಪ್ರತಿಬಿಂಬಕ್ಕೆ ರೇಡಿಯೋ ವಿಕಿರಣಗೊಳ್ಳುತ್ತೆ, ಅಂದರೆ ಹೀಟಾಗಿ ವೇವ್ಸ್ ಆಗಿ ಹೊರಗೊಳ್ಳುತ್ತೆ. ಸೊ ಆ ಒಂದು ಸೂರ್ಯನಿಂದ ಸ್ವೀಕರಿಸಲಾದ ಮಟ್ಟಕ್ಕೆ ಪ್ರತಿಬಿಂಬಕ್ಕೆ ಏನೆಂದು ಕರೀತಾರೆ ಅಂತಂದರೆ ಇಂಗ್ಲೀಷ್ ಒಳಗಡೆ ಅಲ್ಬೇಡೋ ಅಂತ ಕರಿತೀವಿ, ಪ್ರತಿಫಲನಾಂಕ ಅಂತ ಕರೆಯಲಾಗುತ್ತದೆ. ಪ್ರತಿಫಲನಾಂಕ ಅಂತಂದ್ರೇನು, ಸೂರ್ಯನ ಇಂದ ಬರ್ತಕ್ಕಂಥ ರೇಜು ನೆಲಕ್ಕೆ ಬಡಿದು ಅದು ವಾಪಸ್ಸಾಗಿ ಸ್ಪ್ರೆಡ್ ಹೀಟ್ ರೇಡಿಯೋ ವೇವ್ಸ್ ಆಗಿ ಅದು ಹೊರಹೊಮ್ಮಿದಾಗ ಅದಕ್ಕೆ ಅಲ್ಬೇಡೋ ಅಥವಾ ಪ್ರತಿಫಲನಾಂಕ ಅಂತ ಕರೆಯಲಾಗುತ್ತದೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗುತ್ತೆ. ಇದು ಅರಣ್ಯ ರಕ್ಷಕ ಹುದ್ದೆ 2016ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ನೋಡ್ರಿ. ನೆಕ್ಸ್ಟ್ ನೋಡೋದಾದ್ರೆ, ತೆಳು ಸೋಪಿನ ಪೊರೆಯಲ್ಲಿನ ಬಣ್ಣವು ಹಗಲಿನಲ್ಲಿ ಹೊಳೆದಂತೆ ಕಾಣಲು ಕಾರಣವೇನು ಅಂತ ಕೇಳಿದ್ದಾರೆ. ಸೊ ಯಾವುದೇ ಒಂದು ಸೋಪಿನ ಮೇಲೆ ಇರ್ತಕ್ಕಂಥ ಬಣ್ಣ ನೋಡ್ಬೋದು ನೀವು, ಹಗಲಿನ ಒಳಗಡೆ ಶೈನಿಂಗ್ ಆಗಿ ಕಾಣಿಸುತ್ತೆ. ಸೊ ಅದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಆಪ್ಷನ್ ಡಿ, ಬೆಳಕಿನ ವ್ಯತೀಕರಣ, ಇಂಟರ್ಫೆರೆನ್ಸ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಇದೊಂದು ತೆಲುಗು ಸೋಪ್, ಇಲ್ಲೊಂದು ಸೋಪ್ ಇದೆ ಅನ್ಕೊಡ್ರಿ, ಇಲ್ಲೊಂದು ಸೋಪ್ ಐತಿ. ಸೊ ಇದ್ರ ಮೇಲೆ ಈ ರೀತಿಯಾಗಿ ಗುಳ್ಳೆಗಳು ಫಾರ್ಮ್ ಆಗಿದ್ದಾವೆ. ಸೊ ಈ ರೀತಿಯಾಗಿ ಗುಳ್ಳೆಗಳು ಫಾರ್ಮ್ ಆಗಿದ್ದಾವೆ. ಏನು ಲೈಟ್ ಇದ್ರ ಮೇಲೆ ಬಿಡುತ್ತಲ್ಲ, ಸೊ ಡಿಫ್ರೆಂಟ್ ಆಗಿ ಇದು ಹೋಗುತ್ತೆ. ಸೊ ಲೈಟ್ ಹಿಂಗೊಂದು ಹೋಗುತ್ತೆ, ಹಿಂಗೊಂದು ಹೋಗುತ್ತೆ, ಹಿಂಗೊಂದು ಹೋಗುತ್ತೆ, ಹಿಂಗೊಂದು ಹೋಗುತ್ತೆ. ಯಾವಾಗ ಈ ಲೈಟ್ ಒಂದಕ್ಕೊಂದು ಇಂಟರ್ಫಿಯರ್ ಆಗ್ತಾವೋ, ಸೊ ಆವಾಗ ಏನಪ್ಪ ಅಂದರೆ ಅಲ್ಲಿ ಡಿಸ್ಪರ್ಷನ್ ಆಗುತ್ತೆ. ಅಂದರೆ 7 ಕಲರ್ ಲೈಟ್ಗಳು ಸ್ಟಾರ್ಟ್ ಆಗ್ತವೆ. ಸೊ ಆ ಒಂದು 7 ಕಲರ್ ಲೈಟ್ ಸ್ಟಾರ್ಟ್ ಆದಾಗ ಸೊ ಜಾಸ್ತಿ ಕಲರ್ಗಳು ಮೂಡಿ ಶೈನಿಂಗ್ ಆಗಿ ಕಾಣಿಸುತ್ತೆ ಈ ಪಾರ್ಟ್. ಹಾಗಾಗಿ ಶೈನಿಂಗ್ ಆಗಿ ಕಾಣಿಸುತ್ತೆ, ಕಲರ್ ಆಗಿ ಕಾಣಿಸುತ್ತೆ. ಸೊ ಅದಕ್ಕೆ ಕಾರಣ ಏನಪ್ಪ ಅಂದರೆ ಬೆಳಕಿನ ವ್ಯತೀಕರಣ ಅಂತ ಕರಿತೀವಿ, ಇಂಟರ್ಫೆರೆನ್ಸ್ ಆಫ್ ಲೈಟ್. ವ್ಯತೀಕರಣ ಅಂದರೆ ಇಂಟರ್ಫೆರೆನ್ಸ್ ಅಂತ ಕರಿತೀವಿ. ಸೊ ಇದು ಎಲ್ಲ ಆನ್ಸರ್ ಆಗುತ್ತೆ. ನೆಕ್ಸ್ಟ್, FD 2011ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಸೋಪಿನ ಗುಳ್ಳೆಯು ಬಣ್ಣವಾಗಿ ಕಾಣಿಸುತ್ತದೆ, ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ. ಸೊ ಹಿಂದಿನ ಕ್ವಶನ್ಗೂ ಅದೇ ಇತ್ತು. ಸೊ ಇದು ರಿಪೀಟ್ ಆಗಿದೆ ನೋಡಿ. ಏನಪ್ಪಾ ಅಂತಂದ್ರೆ ವ್ಯತೀಕರಣ, ಇಂಟರ್ಫೆರೆನ್ಸ್ ಅನ್ನೋದು ಇದಕ್ಕೆ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ತೆಳುವಾದ ಫಿಲ್ಮ್ಗಳಲ್ಲಿ ಡ್ಯಾಶ್ ಕಾರಣದಿಂದಾಗಿ ಬಣ್ಣವು ಗೋಚರವಾಗುತ್ತದೆ ಅಂತ ಕೇಳ್ತಾರೆ. ಸೊ ತೆಳುವಾದ ಫಿಲ್ಮ್ಗಳಲ್ಲಿ ಯಾವ ಕಾರಣ ಅಂತಂದರೆ ಇದು ಕೂಡ ಸೇಮ್ ಆನ್ಸರ್. ಏನಪ್ಪ ಅಂದರೆ ವ್ಯತೀಕರಣ ಅಥವಾ ಇಂಟರ್ಫೆರೆನ್ಸ್ ಅನ್ನೋದು ಆನ್ಸರ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್, ರಸ್ತೆಯಲ್ಲಿನ ಎಣ್ಣೆಯ ತೇಪುಗಳು ವಾಹನದ ಸೋರಿಕೆಯಿಂದುಂಟಾದದ್ದು. ಇವು ಹಲವು ಬಣ್ಣಗಳನ್ನು ಪ್ರದರ್ಶಿಸಲು ಕಾರಣವಾದ ವಿದ್ಯಮಾನವೆಂದರೆ ಯಾವುದು ಅಂತ ಕೇಳಿದರೆ. ಸೊ ರಸ್ತೆಯಲ್ಲಿ ಬಿದ್ದಿರ್ತಕ್ಕಂಥ ನೀವು ನೋಡಿರ್ಬೋದು, ರಸ್ತೆಯಲ್ಲಿ ಏನಾದರೂ ಎಣ್ಣೆ ಏನಾದರೂ ಬಿದ್ದಿದ್ರೆ ಅದು ಏನಪ್ಪ ಅಂದರೆ ಸೋರಿಕೆಯಿಂದುಂಟಾಗಿ ಹಲವು ಬಣ್ಣ ಡಿಫ್ರೆಂಟ್ ಕಲರ್ನಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ಇದಕ್ಕೆ ಕಾರಣ ಏನು, ಸೇಮ್ ಏನಪ್ಪ ಅಂದರೆ ವ್ಯತೀಕರಣ, ಇಂಟರ್ಫೆರೆನ್ಸ್ ಅಂತ ಕರಿತೀವಿ. ಇದೇ ಆನ್ಸರ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್, ವೈಟ್ ಲೈಟ್ ಅಂತ ಕರಿತೀವಿ. ವೈಟ್ ಲೈಟ್ ನೋಡಿದಾಗ ಸಾಬೂನಿನ ಗುಳ್ಳೆಯು ಸೋಪ್ ಬಬಲ್ ಬಣ್ಣಮಯವಾಗಿ ಕಾಣಲು ಕಾರಣವೇನು ಅಂತ ಸೇಮ್. ಸೊ ವ್ಯತೀಕರಣ. ಇದರ ಮೇಲೆ ತುಂಬ ಕ್ವಶನ್ಗಳು ಬಂದಿದ್ದಾವೆ. ಸೊ ಅದಕ್ಕೋಸ್ಕರ ಎಲ್ಲವನ್ನು ತೆಗೆದುಕೊಂಡಿದ್ದೀನಿ. ಆಪ್ಷನ್ ಎ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್, ಮಳೆಗಾಲದಲ್ಲಿ ತೈಲ ಚಳಿ ಹರಡಿದಾಗ ರಸ್ತೆ ಮೇಲೆ ಬಣ್ಣದ ವಿನ್ಯಾಸವು ನೀವು ನೋಡಿರುವಿರಿ, ಅದಕ್ಕೆ ಕಾರಣವೇನು ಅಂತ ಕೇಳಿದ್ದಾರೆ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಬೆಳಕಿನ ವ್ಯತೀಕರಣ. ಸೊ ವ್ಯತೀಕರಣ ಏನಪ್ಪ ಅಂದ್ರೆ ಆಪ್ಷನ್ ಸಿ ಸರಿಯಾಗುತ್ತೆ ನೋಡ್ರಿ. ಭೂಮಿಯ ಮೇಲ್ಮೈ ಮೇಲೆ ತೈಲ ಪೊರೆ ಉಂಟು ಮಾಡುವ ವ್ಯತೀಕರಣದಿಂದಾಗಿ ಈ ಒಂದು ಶೈನಿಂಗ್ ಆಗಿ ಕಾಣಿಸುತ್ತೆ. KPSC ಗ್ರೂಪ್ ಸಿ 2018ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್, ಒಂದು ಪರಿಸರ ವ್ಯವಸ್ಥೆಯ ಶಕ್ತಿಯ ಮೂಲವು ಡ್ಯಾಶ್ ಆಗಿದೆ ಅಂತ ಕೇಳ್ತಾರೆ. ಸೊ ಯಾವುದೇ ಒಂದು ಪರಿಸರ ವ್ಯವಸ್ಥೆಯ ಶಕ್ತಿ ಮೂಲ ಏನಾಗಿರುತ್ತೆ, ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ, ATP ಅಂದರೆ ಸಸ್ಯಗಳು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಶಕ್ತಿಯ ಮೂಲ, ಇದು ಘಟಕ ಇದು. ಸೊ ATP ನಮಗೆ ಹೆಂಗೆ ಗ್ಲೂಕೋಸ್ ಇರುತ್ತೋ ಅದೇ ರೀತಿಯಾಗಿ ATP ಮೂಲಕ ಸ್ಟಾರ್ಚ್, ATP ಅಡಿನೋಸಿನ್ ಟ್ರೈಫಾಸ್ಫೇಟ್ ಅನ್ನುವಂಥದ್ದು ಈ ಒಂದು ಸಸ್ಯಗಳು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಮೂಲಕವಾಗಿದೆ. ಇದು ಏನಾದರೂ ಬೆಳಕಿನ ಮೂಲಕ ಇವು ಸಸ್ಯಗಳು ಅಂದರೆ ಸೋಲಾರ್ ಲೈಟ್ ಬೀಳುತ್ತಲ್ಲ, ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳ ಮೂಲಕ ಈ ಸಸ್ಯಗಳು ಈ ಒಂದು ATPಯನ್ನು ಪ್ರೊಡ್ಯೂಸ್ ಮಾಡ್ತವೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿರುತ್ತೆ. ಇದು PC 2015ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್, ಸ್ಪಷ್ಟ ಮೋಡರಹಿತವಾದ ಆಕಾಶ ನೀಲಿ ಬಣ್ಣದಾಗಿರಲು ಕಾರಣವೇನು ಅಂತ ಕೇಳಿದ್ದಾರೆ. ಸೊ ಆಕಾಶ ನೋಡ್ಬೋದು, ಸಮುದ್ರ ನೋಡ್ಬೋದು, ಎರಡೂ ನೀಲಿ ಬಣ್ಣವಾಗಿರುತ್ತೆ. ಸೊ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ಒಟ್ಟು ಟೋಟಲ್ ಒಳಗಡೆ 7 ಬಣ್ಣಗಳಿದ್ದಾವೆ. ಸೊ ವಿಬ್ ಗಯೋರ್ ಅಂತ 7 ಬಣ್ಣಗಳಿದ್ದಾವೆ, ವಿಬ್ ಗಯೋರ್. ಸೊ ಯಾವುದೇ ಒಂದು ನಾರ್ಮಲ್ ಲೈಟ್ ಒಳಗಡೆ ಸೊ ಈ 7 ಬಣ್ಣಗಳು ಅಳವಡಿಸ್ಕೊಂಡಿರ್ತವೆ.
ಅಂದರೆ ಅಳಕವಾಗಿ ಅದರೊಳಗಡೆ ಇನ್ವಾಲ್ವ್ ಆಗಿರ್ತವೆ. ಸೊ ಅದರೊಳಗಡೆ ಈ ಬ್ಲೂ ಕಲರ್ ಏನೈತಿಲ್ಲ, ಸೊ ಈ ಬ್ಲೂ ಕಲರು ಇದು ಜಾಸ್ತಿ ಏನಪ್ಪ ಅಂದರೆ ವೇವ್ಲೆಂತ್ ಹೊಂದಿದೆ. ಸೊ ಹಾಗಾಗಿ ಅದು ಜಾಸ್ತಿ ದೂರ ಕ್ರಮಿಸುತ್ತೆ. ಸೊ ಆ ಒಂದು ಇದ್ರ ಮೂಲಕ ಏನಪ್ಪ ಅಂದರೆ ವೇವ್ಲೆಂತ್ ಹೊಂದಿರುವ ಕಾರಣ ಪ್ರತಿಬಿಂಬದಿಂದ ಅದು ಜಾಸ್ತಿ ಸ್ಪ್ರೆಡ್ ಆಗುತ್ತೆ, ಪ್ರಸರಣಗೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಆಕಾಶ ನೀಲಿಯಾಗಿ ಕಾಣಿಸುತ್ತೆ. ಸೊ ಇಲ್ಲಿ ನೋಡೋದಾದರೆ ಬೆಳಕಿನ ಕಿರಣಗಳು ಗಾಳಿಯ ಕಣದಿಂದ ಚದುರುತ್ತೆ, ಅಂದರೆ ಚದುರಿ ನೀಲಿ ಬಣ್ಣವಾಗುತ್ತೆ. ಅಂದರೆ ಗಾಳಿಯ ಒಂದು ಕಣಗಳಿಂದ ರಿಫ್ಲೆಕ್ಟ್ ಆಗಿ ಅಲ್ಲಿ ನೀಲಿ ಬಣ್ಣ ಚದುರುತ್ತೆ. ಸೊ ಅದಕ್ಕೋಸ್ಕರ ನೀಲಿಯಾಗಿ ಕಾಣಿಸುತ್ತೆ. PC ವುಮೆನ್ಸ್ 2016ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್ ಅದು ಸಂಚಾರ ನಿಯಂತ್ರಣ ದೀಪಗಳಲ್ಲಿ ಕೆಂಪು ಬಣ್ಣವನ್ನು ಬಳಸಲು ಕಾರಣವೇನು ಅಂತ ಕೇಳಿದ್ದಾರೆ. ಸೊ ನೀವು ನೋಡಿರ್ಬೋದು. ಸೊ ಏನಪ್ಪ ಅಂದರೆ ಈ ಒಂದು ಟ್ರಾಫಿಕ್ ಲೈಟ್ ಇರ್ತಾವಲ್ಲ, ಟ್ರಾಫಿಕ್ ಲೈಟ್ ಒಳಗಡೆ ರೆಡ್ ಜಾಸ್ತಿ ಯಾಕೆ ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ರೆಡ್ ನೋಡ್ರಿ ವೇವ್ಲೆಂತ್ ಕಡಿಮೆ, ಅಂದರೆ ಜಾಸ್ತಿ ದೂರ ಕ್ರಮಿಸಂಗಿಲ್ಲ ಅದು. ಬಟ್ ಏನಪ್ಪ ಅಂದರೆ ಫ್ರೀಕ್ವೆನ್ಸಿ ಜಾಸ್ತಿ ಪ್ರಕಾಶಮಾನವಾಗುತ್ತೆ, ಬಟ್ ದೂರ ಹೋಗಂಗಿಲ್ಲ. ಸೊ ಅದಕ್ಕೆ ಅದು ಒಂದು ರೆಡ್ ಬಣ್ಣದ ಫೀಚರ್ ಅದು. ಸೊ ಅದೇನಪ್ಪ ಅಂದರೆ ಅದು ಕಾರಣಕ್ಕಾಗಿ ಯಾವುದೇ ಒಂದು ದೂರದಿಂದ ನೋಡಿದ್ರೂ ಕೂಡ ನಮಗೆ ಜಾಸ್ತಿ ಫ್ರೀಕ್ವೆನ್ಸಿ ಇರುತ್ತಲ್ಲ, ಹಾಗಾಗಿ ರೆಡ್ ಕಲರ್ ಕಾಣಿಸುತ್ತೆ ಸ್ನೇಹಿತರೆ ಹಗಲಿನಲ್ಲಿ. ಸೊ ಅದಕ್ಕೋಸ್ಕರನೇ ಈ ಒಂದು ರೆಡ್ ಕಲರ್ನ ಬಳಸ್ತಾರೆ. ಇಲ್ಲಿ ಆಪ್ಷನ್ ಏನಪ್ಪ ಅಂದರೆ ವಾಕ್ಯದಲ್ಲಿ ನೋಡಿದಾಗ ಕೆಂಪು ಬಣ್ಣದ ಕಿರಣಗಳು ಹೆಚ್ಚು ತರಂಗ ದೂರವನ್ನು ಒಳಗೊಂಡಿದ್ದರಿಂದ, ಅಂದರೆ ಹೆಚ್ಚು ವೇವ್ಲೆಂತ್ ಅಥವಾ ವೇವ್ಲೆಂತನ್ನು ಒಳಗೊಂಡಿರ್ತವೆ. ವೇವ್ಲೆಂತನ್ನು ಒಳಗೊಂಡಿರುವ ಕಾರಣ ದೂರದಿಂದಲೇ ಗುರುತಿಸುವುದು ಸುಲಭವಾಗುತ್ತೆ. ಸೊ ಅದಕ್ಕೋಸ್ಕರನೇ ಕೆಂಪು ಬಣ್ಣದ ತರಂಗಗಳನ್ನು ಕೆಂಪು ಬಣ್ಣದ ಲೈಟನ್ನು ಇಲ್ಲಿ ಬಳಸಲಾಗುತ್ತದೆ. ನೆಕ್ಸ್ಟ್, ಯಾವಾಗ ಬೆಳಕಿನ ಕಿರಣಗಳು ಸಾಂದ್ರ ಮಾಧ್ಯಮದಿಂದ ಅಪರೂಪದ ಮಾಧ್ಯಮಕ್ಕೆ ಹಾದು ಹೋಗುತ್ತದೆಯೋ ಆಗ ಏನಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಇದೊಂದು ಇದೈತಿ, ಏನಪ್ಪ ಅಂದರೆ ಸಾಂದ್ರ ಅಂದ್ರೆ ಏನು, ಡೆನ್ಸರ್ ಮೀಡಿಯಂ ಅಂತ ಕರಿತೀವಿ. ಸಾಂದ್ರ ಮಾಧ್ಯಮ ಅಂದರೆ ಡೆನ್ಸರ್ ಮೀಡಿಯಂ. ಸೊ ಅಪರೂಪದ ಅಂದರೆ ರೇರರ್ ಮೀಡಿಯಂ ಅಂತ ಕರಿತೀವಿ. ಸೊ ರೇರರ್ ಮೀಡಿಯಂ ಇಲ್ಲಿ ನೋಡ್ರಿ, ಒಂದು ಬೆಳಕು, ಯಾವುದೇ ರೀತಿಯಾದ ಬೆಳಕು ಗಾಳಿ ಇದು ಸಾಂದ್ರ ಮಾಧ್ಯಮ ಆಗುತ್ತೆ, ಸಾಂದ್ರ ಮೀಡಿಯಂ ಆಗುತ್ತೆ. ಸೊ ಇದೊಂದು ಇಲ್ಲಿ ಗಾಳಿ ಇದೆ ಅನ್ಕೊಡ್ರಿ, ಇಲ್ಲಿ ಗ್ಲಾಸ್ ಐತೆ ಅನ್ಕೊಡ್ರಿ. ಸೊ ಇಲ್ಲಿ ಸಾಂದ್ರ ಮಾಧ್ಯಮದಿಂದ ಯಾವುದೇ ರೀತಿಯಾದ ಬೆಳಕು ಇದಕ್ಕೆ ಡೆನ್ಸರ್ ಮೀಡಿಯಂಗೆ, ರೇರರ್ ಮೀಡಿಯಂಗೆ ಹೋದರೆ ಸೊ ಅದೇನಾಗುತ್ತೆ, ಇದು ನಾರ್ಮಲ್ ಅನ್ಕೊಡ್ರಿ, ನಾರ್ಮಲಿಂದ ಸ್ವಲ್ಪ ದೂರ ಹೋಗುತ್ತೆ. ಸೊ ಏನಪ್ಪ ಅಂದರೆ ದೂರ ಹೋಗುತ್ತೆ ಸ್ನೇಹಿತರೆ. ಸೊ ಏನು ರಿಫ್ರಾಕ್ಷನ್ ಆಗುತ್ತೆ. ಇಲ್ಲಿ ರಿಫ್ರಾಕ್ಷನ್ಗೆ ಏನಪ್ಪ ಅಂತ ಕರೀತಾರೆ, DR, ಡೆನ್ಸರ್ ಟು ರೇರರ್ ಮೀಡಿಯಂ ಅವೇ ಅಂತ ಕರಿತೀವಿ. ಅಂದರೆ ಅವೇ ಫ್ರಮ್ ದ ನಾರ್ಮಲ್ಗಿಂತ ಅವೇ ಆಗಿ ಹೋಗುತ್ತೆ. ಇದು ನಾರ್ಮಲ್ ಅಂದ್ಕೊಡ್ರಿ, ಸ್ವಲ್ಪ ದೂರ ಹೋಗುತ್ತೆ. ಸೊ ಇಲ್ಲಿ ಆಪ್ಷನ್ ಏನಪ್ಪ ಅಂತಂದರೆ ಆಪ್ಷನ್ C, ಅದು ಸಾಮಾನ್ಯ ದೂರದಿಂದ ಬಾಗುತ್ತದೆ ಅನ್ನೋದು ಆನ್ಸರ್ ಆಗುತ್ತೆ. ಆಪ್ಷನ್ C ಇಲ್ಲಿ ಸರಿಯಾಗುತ್ತೆ, ಸ್ವಲ್ಪ ಬಾಗಿ ಹೋಗುತ್ತೆ. ನೆಕ್ಸ್ಟ್, ಮಂಜು ಹೊಗೆಯ ಧೂಳಿನಿಂದ ಕೆಳಗಿನ ಯಾವ ಬಣ್ಣಗಳು ಕನಿಷ್ಠ ಚದುರುತ್ತವೆ ಅಂತ ಕೇಳಿದ್ದಾರೆ. ಸೊ ಮಂಜು ಮತ್ತು ಹೊಗೆ ಧೂಳಿನಿಂದ ಯಾವ ಬಣ್ಣಗಳು ಕನಿಷ್ಠವಾಗಿ ಚದುರುತ್ತವೆ ಅಂತ ಅಂದರೆ ಕೆಂಪು ಬಣ್ಣ ಜಾಸ್ತಿ ಹೋಗಂಗಿಲ್ಲ, ಇದು ದೂರ ಹೋಗಂಗಿಲ್ಲ. ಸೊ ಅದಕ್ಕೋಸ್ಕರನೇ ಆಪ್ಷನ್ C ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಬೆಳಕಿನ ವೇಗವು ಕೆಳಗಿನವುಗಳ ಯಾವುದನ್ನು ಅವಲಂಬಿತವಾಗಿರುತ್ತದೆ ಅಂತ ಕೇಳಿದ್ದಾರೆ. ಸೊ ಬೆಳಕಿನ ವೇಗ ಮೇನ್ ಆಗಿ ಯಾವುದನ್ನು ಅವಲಂಬಿತವಾಗಿರುತ್ತದೆ ಅಂದರೆ ತರಂಗಾಂತರನ ಅವಲಂಬಿತವಾಗಿರುತ್ತೆ. ಸೊ ತರಂಗಾಂತರವನ್ನು ಅವಲಂಬಿತವಾಗಿರುತ್ತೆ. ಆಪ್ಷನ್ C ಇಲ್ಲಿ ಸರಿಯಾದಂಥ ಉತ್ತರ, ಫ್ರೀಕ್ವೆನ್ಸಿ. ನೆಕ್ಸ್ಟ್, ನಮ್ಮ ತಲೆಯ ಮೇಲೆ ನೇರವಾಗಿ ನೋಡಿದಾಗ ಕಂಡುಬರೋದಕ್ಕಿಂತ ತರಂಗಾಂತರ ಅಂದರೆ ತರಂಗಾಂತರ ಅಂದರೆ ಇದು ವೇವ್ಲೆಂತ್ ಆಗುತ್ತೆ ಸ್ನೇಹಿತರೆ. ಸೊ ವೇವ್ಲೆಂತ್, ಫ್ರೀಕ್ವೆನ್ಸಿ ಎಲ್ಲ ವೇವ್ಲೆಂತ್, ತರಂಗ ದೂರ ಮತ್ತು ತರಂಗಾಂತರ. ಅಂದರೆ ವೇವ್ಲೆಂತ್, ಫ್ರೀಕ್ವೆನ್ಸಿ ಎಲ್ಲ. ಸೊ ಏನಪ್ಪ ಅಂತಂದರೆ ಸ್ವಲ್ಪ ನನಗೆ ಇಂಗ್ಲೀಷ್ ಮತ್ತು ಕನ್ನಡ ಟ್ರಾನ್ಸ್ಲೇಷನ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಬಟ್ ಏನಪ್ಪ ಅಂತಂದರೆ ಸರಿಯಾಗಿಯೇ ಹೇಳ್ತೀನಿ. ಸೊ ಎಲ್ಲಿಯಾದರೂ ಮಿಸ್ಟೇಕ್ ಬಂದರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಕೂಡ ಮಾಡಿ. ನೆಕ್ಸ್ಟ್, ನಮ್ಮ ತಲೆಯ ಮೇಲೆ ನೇರವಾಗಿ ನೋಡಿದಾಗ ಕಂಡುಬರುವುದಕ್ಕಿಂತ ಉದಯಿಸುತ್ತಿರುವ ಅಥವಾ ಇಲ್ಲವೇ ಅಸ್ತಮಿಸುತ್ತಿರುವ ಚಂದ್ರನ ಗಾತ್ರ ದೊಡ್ಡದಾಗಿರುತ್ತದೆ, ಇದಕ್ಕೆ ಕಾರಣವೇನು ಅಂತ ಕೇಳ್ತಾರೆ. ಅಂದರೆ ನೋಡ್ರಿ, ಚಂದ್ರ ಯಾವಾಗಲೂ ತಲೆ ಮೇಲಿದ್ದಾಗ ಸಣ್ಣದಾಗಿ ಕಾಣಿಸುತ್ತೆ, ಉದಯಿಸುತ್ತಿರುವ ಅಥವಾ ಮುಳುಗುತ್ತಿರುವ ಅಥವಾ ಹುಟ್ಟುತ್ತಿರಬೇಕಾದ್ರೆ ಸೊ ದೊಡ್ಡದಾಗಿ ಕಾಣಿಸುತ್ತೆ. ಇದಕ್ಕೇನು ಕಾರಣ ಅಂತ ಕೇಳ್ತಾರೆ. ಸೊ ಇದಕ್ಕೇನಪ್ಪ ಅಂದರೆ ವಾತಾವರಣದ ವಕ್ರೀಭವನ ಇದಕ್ಕೆ ಕಾರಣ ಆಗುತ್ತೆ. ಅಂದರೆ ವಾತಾವರಣದ ವಕ್ರೀಭವನದಿಂದ ಚಂದ್ರ ಒಂದೊಂದು ಸಲ ದೊಡ್ಡದಾಗಿ ಕಾಣಿಸುತ್ತೆ, ಚಂದ್ರ ಒಂದೊಂದು ಸಲ ಚಿಕ್ಕದಾಗಿ ಕಾಣಿಸುತ್ತೆ. ಬಟ್ ಏನಪ್ಪ ಅಂದರೆ ಚಂದ್ರ ಒಂದೇ ಸಮದಾಗಿ ಇರುತ್ತೆ. ಸೊ ಆಪ್ಷನ್ A ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಸೂರ್ಯನ ಶಕ್ತಿ ಉತ್ಪಾದನೆಗೊಳ್ಳುವುದು ಯಾವುದರಿಂದ ಅಂತ ಕೇಳಿದ್ದಾರೆ. ಸೊ ಸೂರ್ಯನಲ್ಲಿ ಎರಡು ಇದಾವೆ, ಏನಪ್ಪ ಅಂದರೆ ಎರಡು ಎಲಿಮೆಂಟ್ಸ್ ಇದ್ದಾವೆ, ಹೈಡ್ರೋಜನ್ ಮತ್ತು ಹೀಲಿಯಂ.
ಸೊ ಇವೆರಡು ಸಮ್ಮಿಲನಗೊಳ್ತವೆ, ಹೀಲಿಯಂ ಇದ್ದಾವೆ. ಸೊ ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್ ಸಮ್ಮಿಲನಗೊಂಡಾಗ ಹೀಲಿಯಂ ಆಗುತ್ತೆ. ಸೊ ಇದಕ್ಕೇನಂತ ಕರೀತಾರೆ, ಇವಾಗ ಈ ಒಂದು ಸಮ್ಮಿಲನಗೊಳ್ಳುವ ಸಮಯದೊಳಗಡೆ ಶಾಖ ಉತ್ಪನ್ನ ಆಗುತ್ತೆ. ಸೊ ಅತಿ ದೊಡ್ಡ ಪ್ರಮಾಣದ ಶಾಖ ಉತ್ಪಾದನೆಗೊಳ್ಳುವುದರಿಂದ ಸೂರ್ಯ ಇದನ್ನ ಅಂದರೆ ಜಾಸ್ತಿ ಪ್ರಕಾಶಮಾನವಾಗಿ ಕಾಣಿಸುತ್ತೆ. ಸೊ ಇಲ್ಲಿ ನೋಡ್ರಿ, ಸಮ್ಮಿಲನ ಇಲ್ಲಿ ಆನ್ಸರ್ ಆಗುತ್ತೆ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಬಿ, ವಿದಳನ ಕಾರ್ಯವಿಧಾನ ಅಂತ ಕೊಟ್ಟಿದ್ರೆ ಇದಲ್ಲ. ಸೊ ಸಮ್ಮಿಳನ ಕಾರ್ಯವಿಧಾನದಿಂದ ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಬೆಳಕಿನ ಯಾವ ಬಣ್ಣವು ಗಾಜಿನ ಮೂಲಕ ಕನಿಷ್ಠ ವೇಗದಲ್ಲಿ ಚಲಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಬೆಳಕಿನ ಯಾವ ಬಣ್ಣವು ಗಾಜಿನ ಮೂಲಕ ಕನಿಷ್ಠ ವೇಗದಲ್ಲಿ ಚಲಿಸುತ್ತೆ ಅಂತಂದರೆ ಅದು ನೇರಳೆ ಬಣ್ಣ, ವಯೋಲೆಟ್ ಬಣ್ಣ ಇದೆಯಲ್ಲ. ಸೊ ಇದು ಏನಪ್ಪ ಅಂದರೆ ಗಾಜಿನ ಮೂಲಕ ಕನಿಷ್ಠ ಪ್ರಮಾಣದಲ್ಲಿ ಚಲಿಸುತ್ತೆ. ಮತ್ತು ಜಾಸ್ತಿ ಸ್ಪೀಡಾಗಿ ಚಲಿಸೋದು ಯಾವುದಪ್ಪ ಅಂದರೆ ರೆಡ್ ಕಲರ್ ಜಾಸ್ತಿ ಸ್ಪೀಡಾಗಿ, ಮತ್ತು ನೇರಳೆ ಬಣ್ಣ ಅತಿ ಕಡಿಮೆ ವೇಗದಲ್ಲಿ. ನೆಕ್ಸ್ಟ್, ತುಂತುರು ನೀರಿನ ಹನಿಗಳ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ಕಾಮನಬಿಲ್ಲು ಕಾಣಸಿಗುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವ ಭೌತಿಕ ವಿದ್ಯಮಾನ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಕಾಮನಬಿಲ್ಲು ಕಾಣುವುದಕ್ಕೆ ಯಾವ ಭೌತಿಕ ವಿದ್ಯಾನ ಸರಿಯಾಗಿದೆ ಅಂತ ಅಂದರೆ ಏನಪ್ಪ ಅಂದರೆ ಫಸ್ಟ್ ವಿಸರಣ ಆಗಂಗಿಲ್ಲ. ಸೊ ವಕ್ರೀಭವನ ಆಗುತ್ತೆ, ಒಟ್ಟು ಆಂತರಿಕ ಪ್ರತಿಫಲನ ಕೂಡ ಆಗುತ್ತೆ. ಸೊ 2 ಮತ್ತು 3 ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗ್ತವೆ. ನೆಕ್ಸ್ಟ್, ಸೂರ್ಯನ ಬೆಳಕು ಮರದ ಮೂಲಕ ಹಾಯ್ದು ಬರುವಾಗ ನೆಲದ ಮೇಲೆ ವೃತ್ತಾಕಾರದ ನೆರಳನ್ನು ಮೂಡಿಸುತ್ತದೆ ಏಕೆಂದರೆ ಅಂತ ಕೇಳ್ತಾರೆ. ಸೊ ನೋಡ್ರಿ, ಸೂರ್ಯನ ಬೆಳಕೇನಿದೆಯಲ್ಲ ಮರದ ಮೂಲಕ ಬರುವಾಗ, ಅಂದರೆ ಮರದ ಮೂಲಕ ಹಾಯ್ದು ಬರುವಾಗ ಏನಪ್ಪ ವೃತ್ತಾಕಾರ ರೌಂಡಾಗಿ ಕಾಣಿಸುತ್ತೆ. ಸೊ ನೀವು ಇಮೇಜಲ್ಲಿ ಕೂಡ ನೋಡಿರ್ಬೋದು, ರೌಂಡಾಗಿ ಬೆಳಕು ಬಿದ್ದಿರುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಬೆಳಕಿನ ವಿವರ್ತನೆಯಿಂದಾಗಿ, ಬೆಳಕಿನ ಡಿಫ್ರಾಕ್ಷನ್ ಅಂತ ಕರಿತೀವಿ. ವಿವರ್ತನೆ ಅಂದರೆ ಡಿಫ್ರಾಕ್ಷನ್ ಸಲುವಾಗಿ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಡಿಫ್ರಾಕ್ಷನ್ ಅಂದ್ರೇನು, ಸ್ಪ್ರೆಡ್ ಆಗೋದು, ಒಂದೇ ಸಮಯಕ್ಕೆ ಬಂದಾಗ ಸ್ಪ್ರೆಡ್ ಆಗಿ ಸೊ ಈ ರೀತಿಯಾಗಿ ಬೆಳಕು ರೌಂಡ್ ಆಗಿ ಕಾಣಿಸುತ್ತೆ. ಸೊ ಇದು ಸಬ್ ರಿಜಿಸ್ಟರ್ 2009 ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ಇಲ್ಲಿಗೆ ಏನಪ್ಪ ಅಂದರೆ ಪ್ರತಿಫಲನ ಅಥವಾ ರಿಫ್ಲೆಕ್ಷನ್ ಮೇಲಿನ ಎಲ್ಲ ಕ್ವಶನ್ಗಳು ಮುಕ್ತಾಯಗೊಂಡಿದ್ದಾವೆ. ನೆಕ್ಸ್ಟ್ ಪಾರ್ಟ್ 10 ಇದೆಯಲ್ಲ, ಸೊ ಎಫ್ ವೇವ್ಸ್, ಫ್ರೀಕ್ವೆನ್ಸಿ ವೇವ್ಸ್ ಮೇಲೆ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಸೊ ಇದಾದಮೇಲೆ ಅದನ್ನು ಕೂಡ ನೋಡ್ಕೊಡ್ರಿ. ಕೊನೆಯವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಆಲ್ರೆಡಿ 9 ವಿಡಿಯೋಗಳು ಆಗಿದ್ದಾವೆ, ಅದನ್ನು ಕೂಡ ನೋಡ್ಕೊಡ್ರಿ. ಮತ್ತೇನಪ್ಪ ಅಂದರೆ ಎಲ್ಲ ಸಬ್ಜೆಕ್ಟು ಮುಂದಿನ ದಿನಗಳಲ್ಲಿ ಬರುತ್ತೆ, ಅದನ್ನು ಕೂಡ ನೋಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್.